ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಫಿನಿಶಿಂಗ್ ಹೇಗೆ ಬುಟಿಕ್ ಸ್ಟೈಲಲ್ಲಿ ಕೊಡೋದು, ಹಾಗೆ ಐರನ್ ಮಾಡಿ ಹೇಗೆ ಬುಟಿಕ್ ಸ್ಟೈಲಲ್ಲಿ ನಾವು ಫಿನಿಶಿಂಗ್ ಅನ್ನೋದನ್ನು ಕೊಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಮೆಸ್ಸಿ ಆಗಿದ್ದರೆ, ಸ್ವಲ್ಪ ಗೊಂದು ಥರ ಇದ್ದರೆ, ಯಾಕಂತಂದರೆ ಮುಟ್ಟಿ ಸ್ಟಿಚ್ ಮಾಡಿ ಈ ರೀತಿ ಇದ್ದರೆ ನಿಮಗೆ ಫಿನಿಶಿಂಗ್ ಅನ್ನೋದು ಕಾಣಿಸೋದಿಲ್ಲ. ಯಾಕಂತಂದರೆ ನೀವು ಇವಾಗ ಈ ರೀತಿ ಸ್ಟಿಚ್ ಮಾಡಿ ಕೊಟ್ಟರೂ ಕೂಡ ಅಷ್ಟೊಂದೇನು ನೀಟಾಗಿ ಕಾಣಿಸೋದಿಲ್ಲ. ಸೊ ಇದನ್ನು ನೀಟಾಗಿ ಐರನ್ ಮಾಡಿ ಹೇಗೆ ಫಿನಿಶಿಂಗ್ ಕೊಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಫಸ್ಟ್ ಬಂದು ನೀವು ಬೊಟಿಕ್ ಸ್ಟೈಲಲ್ಲಿ ಫಿನಿಶಿಂಗ್ ಕೊಡಬೇಕು ಅಂತಂದರೆ ಈ ರೀತಿ ಕಂಪಲ್ಸರಿ ಥ್ರೆಡ್ ಪೈಪಿಂಗ್ ಅನ್ನೋದನ್ನು ಮಾಡಿರಬೇಕು. ಅದಾದ ನಂತರ ಈ ರೀತಿ ಓವರ್ಲಾಕ್ ಅನ್ನೋದು. ಸೊ ಓವರ್ಲಾಕ್ ಮಿಷಿನ್ಗೇನು ಜಾಸ್ತಿ ಅಮೌಂಟ್ ಏನಿಲ್ಲ, ಸಪ್ರೇಟ್ ವೀಡಿಯೋನ ನಾನು ಮಾಡಿದ್ದೀನಿ. ಓವರ್ಲಾಕ್ ಮಷಿನ್ ಯಾವುದು ತಗೊಂಡ್ರೆ ಬೆಸ್ಟ್ ಅನ್ನೋದನ್ನು ಸಪ್ರೇಟ್ ವೀಡಿಯೋ ಕೂಡ ಮಾಡಿದ್ದೀನಿ, ನೀವು ಅದನ್ನು ಕೂಡ ನೋಡ್ಬೋದು. ಈ ರೀತಿ ಸೈಡು ಓವರ್ಲಾಕ್ ಮಾಡ್ತು ಅಂತಂದರೆ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಕಾಣಿಸುತ್ತೆ. ಬನ್ನಿ ಇವಾಗ ಹೇಗೆ ಐರನ್ ಮಾಡಬೇಕು ಸ್ಲೀವ್ಸ್ನ ಅಂತ ತೋರಿಸ್ತೀನಿ. ಇದು ಬಂದು ಬಫ್ ಸ್ಲೀವ್ಸ್ ಆಗಿರುತ್ತೆ. ಸೊ ಬಫ್ ಸ್ಲೀವ್ಸ್ ನಾರ್ಮಲ್ ಸ್ಲೀವ್ಸ್ಗೂ ಏನು ವ್ಯತ್ಯಾಸ ಇರೋದಿಲ್ಲ, ಸೇಮ್ ಐರನಿಂಗ್ ಅನ್ನೋದು ಒಂದೇ ರೀತಿ ಇರುತ್ತೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಇವಾಗ ಇದಿಷ್ಟನ್ನು ಕೂಡ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ. ಇವಾಗ ನೀಟಾಗಿ ಈ ರೀತಿ ಬ್ಯಾಕ್ ಪಾರ್ಟ್ನ ಫಸ್ಟು ಇಟ್ಕೋಬೇಕು. ಇವಾಗ ಐರನ್ನಿಂಗ್ನ ಫಸ್ಟು ಬ್ಯಾಕ್ ಪಾರ್ಟಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೀಟಾಗಿ ನಾವು ಲೇಸ್ನ ಅಟ್ಯಾಚ್ ಮಾಡಿರ್ತೀವಿ ಅಲ್ವಾ, ಅಲ್ಲಿಗೆ ಫಸ್ಟ್ ಈ ರೀತಿ ನೀಟಾಗಿ ಫಿನಿಶಿಂಗ್ ಅನ್ನೋದನ್ನು ಕೊಡಿ. ಒಂದೊಂದು ಬ್ಲೌಸ್ ಏನಾಗುತ್ತೆ ಅಂತಂದರೆ ನೀವು ಎಷ್ಟೇ ಐರನ್ ಮಾಡಿದ್ರೂ ಕೂಡ ಅದು ಕೂರೋದಿಲ್ಲ. ಆದರೆ ಸ್ವಲ್ಪ ಜಾಸ್ತಿ ಈ ರೀತಿ ಮಾಡ್ತಾ ಹೋಯಿತು ಅಂತಂದರೆ ಸ್ವಲ್ಪ ಕೂರುತ್ತೆ. ಇದು ಬಂದು ಸ್ವಲ್ಪ ಟಿಶ್ಯೂ ಸಿಲ್ಕ್ ಥರ ಇದೆ, ಹಾಗಾಗಿ ಅಷ್ಟು ಐರನಿಂಗ್ ಕೂರೋದಿಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಈ ರೀತಿ ಮಾಡ್ತಾ ಹೋಗಿ, ಆವಾಗ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕೂರುತ್ತೆ. ಸೊ ನೋಡಿ, ಎಲ್ಲ ಬ್ಲೌಸ್ಗಳನ್ನೂ ಅಷ್ಟೇ ನೀವು ನಾರ್ಮಲಾಗಿ ಬ್ಲೌಸ್ನ ಸ್ಟಿಚ್ ಮಾಡ್ತೀರಾ ಅಂತಂದರೂ ಅದಕ್ಕೂ ಈ ರೀತಿ ನೀಟಾಗಿ ಐರನ್ ಮಾಡಿದ್ರೆ ಅದು ಏನು ಕಾಣಿಸುತ್ತೆ ಅಂತಂದರೆ ನೀಟಾಗಿ ಫಿನಿಶಿಂಗ್ ಕಾಣುತ್ತೆ. ಆವಾಗ ಏನಾಗುತ್ತೆ, ಕಸ್ಟಮರ್ಸ್ಗೆ ನಿಮಗೆ ಬ್ಲೌಸ್ಗೆ ದುಡ್ಡು ಕೊಡೋದಕ್ಕೂ ಕೂಡ ಅವ್ರಿಗೇನು ಅನಿಸೋದಿಲ್ಲ. ಇಷ್ಟೊಂದು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಲ್ವಾ, ಕೊಡ್ಬೋದು ಅಂತ ಅಂದ್ಬಿಟ್ಟು ಅವರು ಕೂಡ ಅನ್ಕೋತಾರೆ. ಹಂಗಾಗಿ ಹೇಳ್ತಾ ಇದ್ದೀನಿ. ನೋಡಿ ಒಂದು 2 ಸಲ 3 ಸಲ ಈ ರೀತಿ ನೀಟಾಗಿ ಮಾಡಿ ಆವಾಗ ನಿಮಗೆ ಬರುತ್ತೆ. ಇವಾಗ ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟಲ್ಲಿ ಐರನ್ ಮಾಡಿದಾಗ ಬ್ಯಾಕ್ ಪಾರ್ಟಲ್ಲೂ ಕೂಡ ಇನ್ನೂ ಸ್ವಲ್ಪ ನೀಟಾಗಿ ಕೂರುತ್ತೆ. ಇವಾಗ ಸ್ಲೀವ್ಸ್ನ ಐರನ್ ಮಾಡ್ಕೊಳ್ಳೋಣ. ನಿಮಗೆ ಬೇಕು ಅಂತಂದರೆ ಈ ರೀತಿ ನೋಡಿ ನೆರಿಗೆನೂ ಕೂಡ ಬೇಕು ಅಂತಂದರೆ ಐರನ್ನ ಮಾಡ್ಕೋಬೋದು. ಸೊ ನಾನು ಮಾಡ್ತಾ ಇಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಐರನ್ ಮಾಡ್ಕೋಬೋದು ಅಂತ. ಇಲ್ಲ ಅಂತಂದರೆ ನೀವು ಸ್ಟಿಚಿಂಗ್ ಮಾಡೋದಕ್ಕಿಂತ ಮೊದಲೇ ಐರನ್ ಮಾಡ್ಕೋಬೋದು. ಬಫ್ ಸ್ಲೀವ್ಸ್ ಆದರೆ ನೀವು ಈ ರೀತಿ ಮಾಡಿ. ಇವಾಗ ಸ್ಲೀವ್ಸ್ನ ಈ ರೀತಿ ನೀಟಾಗಿ ಐರನ್ ಮಾಡ್ಕೊಳ್ಳಿ ಇಟ್ಕೊಂಡು. ಆವಾಗ ಏನಾಗುತ್ತೆ ಅಂತಂದರೆ ನೀವು ಹೇಗೆ ಮಡಚಿಟ್ರೂ ಕೂಡ ಅದು ಆಗೋದಿಲ್ಲ ಅಲ್ವಾ. ಆವಾಗ ನಿಮಗೆ ಫಿನಿಶಿಂಗ್ಗೆ ಕೊಟ್ಟಾಗಲೂ ಕೂಡ ತುಂಬಾ ಫಿನಿಶಿಂಗಾಗಿ ಕಾಣಿಸುತ್ತೆ. ಬ್ಲೌಸು ಹೊಸ ಬ್ಲೌಸ್ ಥರ ಕಾಣಿಸ್ಬೇಕು ಅಂತಂದರೆ ನೀವು ಐರನ್ನಿಂಗ್ ಅನ್ನೋದನ್ನು ಮಾಡಲೇಬೇಕು. ಸೊ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಬೊಟಿಕಲ್ಲಿ ಹೇಗೆ ಇನ್ನೂ ಫಿನಿಶಿಂಗಾಗಿ ಮಾಡ್ತಾರೆ ಅಂತ. ಯಾಕಂತಂದರೆ ಅವರು ಫಸ್ಟ್ ಸ್ಟಿಚ್ ಮಾಡುವಾಗಲೇ ಐರನ್ ಮಾಡ್ಕೋತಾ ಸ್ಟಿಚ್ ಮಾಡ್ತಾರೆ. ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡಿದಾಗ ಐರನ್ ಮಾಡ್ಕೋತಾರೆ, ಮತ್ತು ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡಿ ಐರನ್ ಮಾಡ್ಕೋತಾರೆ. ಸೊ ಅದನ್ನು ನಾನು ಐರನ್ ಮಾಡಿನೇ ತೋರಿಸ್ತೀನಿ. ನಾನು ಇವಾಗ ಹೇಳೋದ್ರಿಂದ ನಿಮಗೆ ಅದು ಅರ್ಥ ಆಗೋದಿಲ್ಲ ಸರಿಯಾಗಿ. ಸೊ ಮಾಡಿ ತೋರಿಸಿ ಹೇಳಿದ್ರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಅಲ್ವಾ. ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಫಸ್ಟ್ ಇದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ನಾನು ಸ್ಟಿಚ್ ಮಾಡಿರೋಂಥ ಬ್ಲೌಸ್ಗಳನ್ನೂ ಕೂಡ ನಾನು ನಿಮಗೆ ತೋರಿಸ್ತೀನಿ, ಯಾವ್ಯಾವ ಡಿಸೈನ್ನ ನಾನು ಸ್ಟಿಚ್ ಮಾಡಿದ್ದೀನಿ ಅಂತ. ಸೊ ನೆಕ್ಸ್ಟ್ ವಿಡಿಯೋ ಬಂದು ಯಾವ್ಯಾವ ಬ್ಲೌಸ್ ಡಿಸೈನ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಅನ್ನೋದು ಬರ್ತಾ ಹೋಗುತ್ತೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಭುಜದ ಹತ್ರ ಕೂಡ ಈ ರೀತಿ ನೀಟಾಗಿ ಐರನ್ ಮಾಡಿಕೊಡಿ. ಹಾಗೆಯೇ ಈ ಕಡೆ ಸೈಡ್ ಕೂಡ ಫಸ್ಟ್ ಬೆಲ್ಟ್ ಪಟ್ಟಿನ ಐರನ್ ಮಾಡಿಕೊಂಡು ಈ ರೀತಿ ನಾನು ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ವೀಡಿಯೋನ ಸ್ಲೋ ಮಾಡಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಹಾಗಂದ್ಬಿಟ್ಟು ಇಷ್ಟು ನಿಧಾನಕ್ಕೆ ಐರನ್ ಮಾಡಿದ್ರೆ ಟೈಮೆಲ್ಲ ವೇಸ್ಟ್ ಆಗುತ್ತೆ ಅನ್ನೋ ರೀತಿ ತಿಳ್ಕೊಬೇಡಿ. ಸೊ ನಾನು ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಿಧಾನಕ್ಕೆ ಐರನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದಿಷ್ಟು ಐರನ್ನಿಂಗ್ ಆಯಿತು ಅಂತಂದರೆ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ಸೊ ಇದು ಸ್ವಲ್ಪ ಸಿಲ್ಕ್ ಆಗಿರೋದ್ರಿಂದ ಈ ರೀತಿ ಕಾಣಿಸ್ತಾ ಇದೆ ಅಷ್ಟೇ. ನಿಮಗೆ ಸ್ವಲ್ಪ ಕಾಟನ್ ಮಿಕ್ಸ್ ಇತ್ತು ಅಂತಂದರೆ ಇನ್ನೂ ಕೂಡ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನೀವು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.